ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಒಂದು ದತ್ತ ಸಂಖ್ಯೆಗಳಿಗೆ ಹೇಗೆ ನಾವು ಅವಿಭಾಜ್ಯ ಅಪವರ್ತನ ವಿಧಾನವನ್ನ ಬಳಸಿ ಅವುಗಳ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋದು ಅನ್ನೋ ಒಂದು ಲೆಕ್ಕಗಳನ್ನ ಹೇಗೆ ಸಮಸ್ಯೆಯನ್ನು ಬಿಡಿಸೋದನ್ನ ಕಲ್ತಿದ್ದು, ಹೌದಲ್ವಾ? ಸೊ ಮಕ್ಕಳ, ಇವತ್ತಿನ ತರಗತಿಯಲ್ಲಿ ಮುಂದುವರೆದಂತೆ ಮಾಸಾಹ ಮತ್ತು ಲಾಸಾಹವನ್ನ ಹೇಗೆ ಸಂಖ್ಯೆಗಳಿಗೆ ಕಂಡುಹಿಡಿಯೋದು ಅಂತ ಕಲಿಯೋಣ. ಏನು ಮಾಸಾಹ ಮತ್ತು ಲಾಸಾಹ. ಈಗ ಹಿಂದೆ ಎಲ್ಲ ನಾವು ಲಾಸಾಹ ಮತ್ತು ಮಾಸಾಹ ಅಂತ ಏನು ಅಂತೇಳಿ ಅಭ್ಯಾಸ ಮಾಡಿದೀವಿ. ಮತ್ತೊಂದ್ಸತಿ ಅದನ್ನ ರೀಕಾಲ್ ಮಾಡ್ಕೊಳ್ಳೋಣ. ಏನು ಮಾಸಾಹ ಅಂದ್ರೆ? ಮಾಸಾಹ ಅಂತಂದ್ರೆ ಏನು? ಹೌದು, ಮಹತ್ತಮ ಸಾಮಾನ್ಯ ಅಪವರ್ತನ. ಹಾಗಂದ್ರೆ ಏನು? ಯಾವುದೇ ದತ್ತ ಸಂಖ್ಯೆಗಳಲ್ಲಿ, ಏನು ಕೊಟ್ಟಿರುವಂತಹ ದತ್ತ ಸಂಖ್ಯೆಗಳಲ್ಲಿನ ಅತಿ ಕಡಿಮೆ ಸಂಖ್ಯೆ, ಅತಿ ಕಡಿಮೆ ಘಾತಾಂಕ ಉಳ್ಳ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿದೆ. ಇದನ್ನ ನಾವು ಮಾಸಾಹ ಅಂತ ಕರಿತೀವಿ ಮಕ್ಕಳ. ಓಕೆ, ಯಾವುದೇ ದತ್ತ ಸಂಖ್ಯೆಗಳಲ್ಲಿ, ಕೊಟ್ಟಿರುವ ದತ್ತ ಸಂಖ್ಯೆಗಳಲ್ಲಿನ ಅತಿ ಕಡಿಮೆ ಘಾತವುಳ್ಳ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿದೆ. ಇದನ್ನ ಲೆಕ್ಕ ಮಾಡ್ತಾ ಅರ್ಥ ಮಾಡ್ಕೊಳ್ಳೋಣ. ಇನ್ನೊಂದು ಯಾವುದು? ಲಾಸಾಹ. ಏನ್ ಲಾಸಾಹ ಅಂತಂದ್ರೆ? ಹೌದು, ನೀವು ಹೇಳ್ತದ್ದು ಲಘುತ್ತಮ ಸಾಮಾನ್ಯ ಅಪವರ್ತನ. ಹಾಗಂದ್ರೆ ಏನು ಅಂತ ನೋಡೋದಾದ್ರೆ, ದತ್ತ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳು ಲಾಸಾಹ ಅಂತಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತನ. ಹೌದು, ದತ್ತ ಸಂಖ್ಯೆ. ಹಾಗಂದ್ರೆ ಏನು ಅಂತ ನೋಡಿದ್ರೆ, ದತ್ತ ಸಂಖ್ಯೆಗಳಲ್ಲಿನ ಅತಿ ಹೆಚ್ಚು ಘಾತ ಅಥವಾ ಘಾತಗಳ ಅಂದ್ರೆ ಘಾತಗಳುಳ್ಳ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿದೆ. ಮಕ್ಕಳ, ಈಗ ಇವೆರಡು ಡೆಫಿನೇಷನ್ ಒಂದು ಲೆಕ್ಕವನ್ನ ಬಿಡಿಸ್ತಾ ನಾವು ನೋಡೋಣ ಹೇಗೆ ಅಂತ. ಈಗ ದತ್ತ ಸಂಖ್ಯೆಗಳು ಅಂತಂದ್ರೆ ಯಾವ್ದಾದ್ರು ಒಂದು ಲೆಕ್ಕವನ್ನ ತಗೋಣ. ಯಾವುದು? ನಿಮ್ಮ ಅಭ್ಯಾಸದಲ್ಲಿರುವಂತ ಲೆಕ್ಕವನ್ನೇ ತಗೋಣ. 6 ಮತ್ತು 20ರ ಲಾಸಾಹ ಮತ್ತು ಮಾಸಾಹಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಅರ್ಥ ಆಯ್ತಾ ಮಕ್ಕಳ? ಈಗ ಇದನ್ನ ಹೇಗೆ ಕಂಡುಹಿಡಿಯೋದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಪರಿಹಾರ
6 6 ಅನ್ನೋದೊಂದು ಸರಿ ಸಂಖ್ಯೆ ಯಾವ್ದ್ರಿಂದ ಭಾಗ ಆಗುತ್ತೆ? 2ರಿಂದ ತಗೋಬೇಕಲ್ವಾ? ಗುಡ್. 2 ಮೂರ್ಲಿ 6. 3 ಅನ್ನೋದೊಂದು ಬೆಸ ಸಂಖ್ಯೆ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು? 3. 3 ಒಂದ್ಲಿ 3 ಹೌದಲ್ವಾ? ಹಾಗಾದ್ರೆ ನಾವಿಲ್ಲಿ ಬರ್ಕೊಂಡ್ರೆ ಏನಾಯ್ತು ಇಲ್ಲಿ? 6 therefore 6 is equal to 2 into 3. ಅದೇ ರೀತಿ 20 20ನ್ನ ಗಮನಿಸಿ. 20 ಅಂದಾಗ ಬಿಡಿ ಸ್ಥಾನ 0 ಇದೆ, 0 ಇದೆ. 0 ಇದ್ರೆ ಯಾವುದು ಸಂಖ್ಯೆ? ಫಸ್ಟ್ನೇದು ಅವಿಭಾಜ್ಯ ಸಂಖ್ಯೆ ಒಳಗೆ 2 ಹೌದಲ್ವಾ? 2 ಒಂದ್ಲಿ 2 0 ಆಗಿ ಕ್ಯಾರಿ ಆಗುತ್ತೆ. ನೆಕ್ಸ್ಟ್ 2 5ಲಿ 10 ಕರೆಕ್ಟ್ ಅಲ್ವಾ? ಯಾಕೆ ತಾಂತ ಇದೀವಿ ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ನೆಕ್ಸ್ಟ್ 5 ಅನ್ನೋದು ಅವಿಭಾಜ್ಯ ಸಂಖ್ಯೆ, ಅದರಿಂದ ಬರುತ್ತೆ. 5 ಒಂದ್ಲಿ 5 ಹಾಗಾಗಿ therefore 20 is equal to ಹೇಗೆ ಬರ್ಕೊಂಬೋದು? 2 into 2 into 5. ಮಕ್ಕಳ ಇವೆರಡನ್ನ ಸಂಖ್ಯೆಗಳನ್ನ ಗಮನಿಸಿ. ಇಲ್ಲಿ ಲಾಸಾಹ ಯಾವುದು ಮಾಸಾಹ ಯಾವುದು ಅಂತ ನೀವೇ ಹೇಳ್ತೀರಾ. ಫಸ್ಟ್ ಈಗ ಮಾಸಾಹ ತಗೋಣ. ಸೊ ಮಾಸಾಹ ಇಸ್ ಈಕ್ವಲ್ ಟು ನೋಡಿ ಇಲ್ಲಿ ಮಕ್ಕಳ ಗಮನಿಸಿ. ಏನ್ ಹೇಳ್ತಾ ಇದೆ? ದತ್ತ ಸಂಖ್ಯೆಗಳಲ್ಲಿನ ಅತಿ ಕಡಿಮೆ ಘಾತಾಂಕವುಳ್ಳ ಅಥವಾ ಘಾತದ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ 2 ಸಂಖ್ಯೆಗಳನ್ನ ಗಮನಿಸಿದ್ರೆ ನಮಗೆ ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಅದೇ ರೀತಿ ಇಲ್ಲಿ ಏನಾದ್ರೂ ಇನ್ನ ಬೇರೆ ಸಂಖ್ಯೆಗಳಿದಾವ? ಇಲ್ಲ. ಹಾಗಾಗಿ ಅವೆರಡು ಜೋಡಿಗಳಲ್ಲಿ ಒಂದು ಸಂಖ್ಯೆನ ತಗೊಂತೀವಿ. ಇದನ್ನ ನಾವು 2 ಹೌದಲ್ವಾ? ಈ 2ನ್ನ ನಾವು ಈ ಒಂದು 6 ಮತ್ತು 20ರ ಮಾಸಾಹ ಅಂತ ಕರಿತೀವಿ. ಅದಕ್ಕಿಂತ ಹೆಚ್ಚು ಎರಡರಲ್ಲೂ ಸಾಮಾನ್ಯ ಸಂಖ್ಯೆಗಳಿದ್ರೆ ಅವುಗಳ ಗುಣಲಬ್ಧ ಆಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ಇದ್ರಲ್ಲೂ 3 ಇದೆ, ಇಲ್ಲೂ 3 ಇದ್ದಿದ್ರೆ ನಾವು ಇನ್ನೊಂದು 3ನ್ನ ಇಲ್ಲಿ ತಗೊಂಡು 3 2 6 ಅವಾಗ ಮಾಸಾಹ 6 ಆಗ್ತಾ ಇತ್ತು. ಅರ್ಥ ಆಗ್ತಿದೆಯಲ್ಲ? ಸೊ ಈಗ ಎರಡರಲ್ಲೂ ಒಂದೇ ಅಂಕಿ ಸಾಮಾನ್ಯ ಇರೋದ್ರಿಂದ ನಮ್ಗೆ ಇಲ್ಲಿ ಮಾಸಾಹ ಏನು? 2. ಅರ್ಥ ಆಯ್ತಲ್ವಾ? ಈ ಒಂದು ಡೆಫಿನೇಷನ್ ಏನ್ ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಮಕ್ಕಳ ಈಗ ಲಾಸಾಹ ಏನ್ ಹೇಳ್ತಿದೆ? ಲಾಸಾಹ ಅರ್ಥ ಆಗ್ತಿದೆಯಲ್ಲ? ಲಾಸಾಹ ನೋಡಿ ಇಲ್ಲಿ ದತ್ತ ಸಂಖ್ಯೆಗಳಿಂದ ಅತಿ ಹೆಚ್ಚು ಘಾತವುಳ್ಳ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಇವೆರಡು ನೋಡಿ ಇಲ್ಲಿ ಘಾತ ಏನಿದೆ? 2 ಸಾಮಾನ್ಯವಾಗಿ 2 ಜೋಡಿಯಿಂದ 2. ನೆಕ್ಸ್ಟ್ ಇನ್ನೇನು ಉಳಿದಿದೆ ಬರ್ಕೊಬೇಕು. ಒಂದು ಅರೇಂಜಿಂಗ್ ಆರ್ಡರ್ ಅಲ್ಲಿ ಇವೆರಡು ಜೋಡಿ 2 ಹೋಯ್ತು ಅಂತಂದ್ರೆ ಇಲ್ಲೇನು ಉಳಿದಿದೆ? 2 ಇಂಟು ಇನ್ನ ಇಲ್ಲೇನು ಉಳಿದಿದೆ? 3 ಇಂಟು ಇನ್ನೊಂದು ಯಾವ ಸಂಖ್ಯೆ ಇದೆ? 5. ಅರ್ಥ ಆಗ್ತಿದೆಯಲ್ಲ? ಅತಿ ಹೆಚ್ಚು ಘಾತಗಳು ಬೇರೆ ಏನೇನಿದಾವೆ ಉಳಿದಂತೆ ಇರೋಂಥ ಘಾತಗಳೆಲ್ಲ ಬರ್ಕೋಬೇಕು. ಸಾಮಾನ್ಯವಾಗಿ ಒಂದೇ ರೀತಿ ಇರೋಂಥ ಘಾತಗಳಿಂದ ಒಂದು ಸಂಖ್ಯೆಯನ್ನ ಮಾತ್ರ ಜೋಡಿಯಿಂದ ಒಂದು ಸಂಖ್ಯೆಯನ್ನು ನಾವು ಬರ್ಕೊಬೇಕಾಗುತ್ತೆ. ಈಗ ಇದು ಗುಣಿಸಿದ್ರೆ ಏನ್ ಬಂತಾಗಾದ್ರೆ 2 2 4 4 3 12 12 5 ಎಷ್ಟು? ಹೌದು 60 ಹೌದಲ್ವಾ? ಅರ್ಥ ಆಯ್ತಾ ಮಕ್ಕಳ? ಹಾಗಾದ್ರೆ ಇಲ್ಲಿ ಲಾಸಾಹ ಮತ್ತು ಮಾಸಾಹಗಳೇನಾಗಿದ್ದಾವೆ? therefore 6 ಮತ್ತು ಒಂದು ಡೆಫಿನೇಷನ್ ಬರೀಬೇಕು. 6 ಮತ್ತು 20ರ ಲಾಸಾಹವು 60 ಮತ್ತು ಮಾಸಾಹವು 2 ಆಗಿವೆ. ಗೊತ್ತಾಯ್ತಲ್ಲ ಮಕ್ಕಳ? ಹೇಗೆ ಲಾಸಾಹ ಅಂದ್ರೇನು, ಮಾಸಾಹ ಅಂದ್ರೇನು, ಹೇಗೆ ನಾವು ಅವುಗಳನ್ನ ಕಂಡುಹಿಡಿಯೋದು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಿದೆ ಅಂತ ಭಾವಿಸಿದ್ದೀನಿ. ಸೊ ಅದೇ ರೀತಿ ಇನ್ನೊಂದು ಲೆಕ್ಕವನ್ನ ನೋಡೋಣ. ಯಾವುದು? ಲಾಸಾಹ ಮತ್ತು ಮಾಸಾಹಕ್ಕೆ ರಿಲೇಟೆಡ್ ಸಂಬಂಧಪಟ್ಟಂತೆ ಇನ್ನೊಂದು ಲೆಕ್ಕ. ಅದೇ ರೀತಿ ನೋಡೋದಾದ್ರೆ ಎರಡನೇ ಲೆಕ್ಕ 96 ಮತ್ತು 404ರ ಲಾಸಾಹ ಮತ್ತು ಮಾಸಾಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಇಲ್ಲಿ ಹೇಗ್ ಮಾಡುದು? ಈ ಲೆಕ್ಕ ಕೂಡ ಅದೇ ರೀತಿ ಮಾಡೋದು. ಮಾಡಿ ಏನು? 96 ಪರಿಹಾರ
ಪರಿಹಾರ ಹೌದಲ್ವಾ? 96 ಗಮನಿಸಿ. ಬಿಡಿ ಸ್ಥಾನ ಸರಿ ಸಂಖ್ಯೆ ಇದೆ, ಹಾಗಾಗಿ 2ರಿಂದ 2 4 8 1 ಉಳಿತು 16 ಆಯ್ತು. 2 8 16. ನೆಕ್ಸ್ಟ್ 2 2 4 2 4 8 ಹೌದು, ಇದು 2ರಿಂದನೇ. 2 1 2 2 ಗುಡ್. ನೆಕ್ಸ್ಟ್ 2 6 12. ನೆಕ್ಸ್ಟ್ 2 3 6 3 1 3. ಹಾಗಾದ್ರೆ 96 ಏನ್ ಬಂತಾಗಾದ್ರೆ 90 ಇದನ್ನು ಕಂಡಿದ್ದು ಬಿಡೋಣ. 404. ಓಕೆ, 404 ಕಂಡಿಟ್ಕೊಳ್ಳೋಣ. 2ರಿಂದನೇ ಕರೆಕ್ಟ್ ಅಲ್ವಾ? 2 4 0 ಹಾಗೆ ಇರುತ್ತೆ. 2 4. ನೆಕ್ಸ್ಟ್ 2 1 2 0 2 1 2. ನೆಕ್ಸ್ಟ್ ಯಾವ್ದು ಚೆಕ್ ಮಾಡ್ಬೇಕು ಮಕ್ಕಳ? 3 ಅಲ್ವಾ? 3 ನೋಡೋಣ. 3 3 9 ಕರೆಕ್ಟ್ ಅಲ್ವಾ? 3 3 9. ಇನ್ನೆಷ್ಟು ಉಳಿತಿಲ್ಲಿ? ಆಲ್ರೆಡಿ ನಾನು ಹೇಳಿದ ಇನ್ನೊಂದು ಮೆಥಡ್, ಅವೆರಡು ಕೂಡಿದ್ರೆ ನಮ್ 3ರಿಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಕ್ ಹೇಳಿದ್ದೆ, ಹೌದಲ್ವಾ? ಹಾಗಾದ್ರೆ ಗಮನಿಸಿ, ಇಲ್ಲಿ ಒಂದು ಆಂತರಿಕ ಸಂಖ್ಯೆಗಳನ್ನ ಕೂಡಿದಾಗ 1 + 0 + 1 ಎಷ್ಟಾಯ್ತು? 2. 3ಕ್ಕಿಂತ ಚಿಕ್ಕ ಸಂಖ್ಯೆ ಆಂತರಿಕ ಸಂಖ್ಯೆಗಳು ಗುಣಲಬ್ಧ 3ರ ಒಂದು ಅಪವರ್ತನದಲ್ಲಿ ಬರಲ್ಲ, ಹಾಗಾಗಿ ಆ ಸಂಖ್ಯೆ 3 ಆಗಿರಲ್ಲ. ನೆಕ್ಸ್ಟ್ 5 ನೋಡಿ, 5 2 10 1 ಉಳಿತಾ ಇದೆ, ಕಂಪ್ಲೀಟ್ 5ರಿಂದ ಭಾಗ ಆಗಲ್ಲ. ನೆಕ್ಸ್ಟ್ ಯಾವುದು? 7 ಹೌದಲ್ವಾ? 7ರಿಂದ ಚೆಕ್ ಮಾಡೋಣ. 7 1 7. ನೆಕ್ಸ್ಟ್ ಉಳಿತಿಲ್ಲಿ 3 31 ಆಗ್ತಿದೆ. ಇದು ಕೂಡ 7ರಿಂದನೂ ಹೋಗಲ್ಲ, ಹಾಗಾದ್ರೆ ನೆಕ್ಸ್ಟ್ ಸಂಖ್ಯೆ ಯಾವುದು ಗಮನಿಸ್ಬೇಕು? 11 ಕರೆಕ್ಟ್ ಅಲ್ವಾ? 7 ಆದ್ಮೇಲೆ 11. 11ರಿಂದ ತಗೊಳಕ್ ಹೋದ್ರೆ ಆಗದೇ ಇಲ್ಲ, ಹಾಗಾಗಿ 101 ಅನ್ನೋದೇ ಒಂದು ಅವಿಭಾಜ್ಯ ಸಂಖ್ಯೆ. 101 1 ಕರೆಕ್ಟ್ ಅಲ್ವಾ? ಈಗ ನಾವು ತಗೊಂಡಾಗ ಏನ್ ಬರುತ್ತೆ ಇದರಲ್ಲಿ? ಬರ್ಕೊಳ್ಳೋಣ ಈಗ. 96 = 2 × 2 × 2 × 2 × 1 2 3 4 5 ಹೌದಲ್ವಾ? 5 ಸತಿ 2 ಇದೆ, 3. ನೆಕ್ಸ್ಟ್ 404 ಮಕ್ಕಳ. 2 × 2 × 101 ಕರೆಕ್ಟ್ ಅಲ್ವಾ? ಈಗ ಇವೆರಡರಲ್ಲಿ ನೀವೇ ಹೇಳಿ ಮಾಸಾಹ ಯಾವುದು ಅಂತ, ಹೌದಲ್ವಾ? ಗುಡ್. ನೋಡಿ, ಇವೆರಡು ಜೋಡಿಯಲ್ಲಿ ಒಂದ್ಸತಿ 2 ಇದೆ, ಇವೆರಡು ಜೋಡಿಯಲ್ಲಿ ಒಂದ್ಸತಿ 2, ಉಳಿದಂತೆ ಏನೂ ಇಲ್ಲ, ಸಾಮಾನ್ಯ, ಹೌದಲ್ವಾ? ಅತಿ ಕಡಿಮೆ ಘಾತವುಳ್ಳ ಅಂತ ಹೇಳಿದ್ದು. 1ಕ್ಕಿಂತ 2 ಇರ್ಬೋದು, ಜಾಸ್ತಿನೂ ಇರ್ಬೋದು. 2 4. ಹಾಗಾದ್ರೆ ಮಾಸಾಹ ಎಷ್ಟು? 4. ಲಾಸಾಹವನ್ನು ನೋಡಿ. ಇದು ಸಾಮಾನ್ಯವಾಗಿ ಇವೆರಡು ಅದೇ ಬರ್ಕೊಂತೀರಿ, 2 × 2. ನೆಕ್ಸ್ಟ್ ಉಳಿದಂತೆ 2 × 2 × 2 × 3 × 101 ಹೌದಲ್ವಾ? ಇಷ್ಟು ಗುಣಿಸಿದಾಗ ನಮಗೆ ಲಾಸಾಹ ಸಿಗುತ್ತೆ. ಗುಣಿಸಿ. ಈಸಿಯಾಗಿ ಗುಣಿಸೋದು ನೋಡ್ಕೊಂತ ಹೋದಂತಂದ್ರೆ 101 × 3 ಗುಣಿಸಿ. 3 1 3 ಅಂದ್ರೆ 303 ಹೌದಲ್ವಾ? 303 ಇಂಟು 2 4. ಈ 4 8 8 ಅಂತ ಅಂದ್ರೆ 2 4 4 8 ಇಲ್ಲಿಗೆ ಇಷ್ಟು ಉಳಿಸ್ಕೊಳ್ಳೋಣ. 8 3 24 ದಶಕ 2 8 0 0 2 8 3 24 ಕರೆಕ್ಟಾ? ನೆಕ್ಸ್ಟ್ ಏನ್ ಉಳಿದಿತ್ತು? 2 2 ಇದೆ, 2 4 ಕರೆಕ್ಟ್ ಅಲ್ಲ ಮಕ್ಕಳ? ಹಾಗಾದ್ರೆ 4 4 16 ದಶಕ 1 4 2 8 1 9 4 4 16 ದಶಕ 1 4 2 8 1 9. ಹಾಗಾದ್ರೆ ಎಷ್ಟು ಬಂತಾಗಾದ್ರೆ ಲಾಸಾಹ 9696 ಕರೆಕ್ಟ್ ಅಲ್ವಾ? ಸೊ ಹಾಗಾದ್ರೆ ಕೆಳಗಡೆ ಬರೆದ್ರೆ ಏನ್ ಬರ್ತೀರಾ? therefore 96 ಮತ್ತು 404ರ
ಲಾಸಹವು 9696 ಮತ್ತು ಮಾಸಹ 4 ಆಗಿದೆ. ಅರ್ಥ ಆಯ್ತಲ್ವ ಮಕ್ಕಳ? ಹೇಗೆ ನಾವು ಲಾಸಹ ಮತ್ತು ಮಾಸಹವನ್ನ ಕಂಡುಹಿಡಿಯೋದು ಕೊಟ್ಟಿರುವಂತ ದತ್ತ ಸಂಖ್ಯೆಗಳಿಗೆ ಅಂತ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ತರಗತಿಯಲ್ಲಿ ಕೊಟ್ಟಿರುವಂತಹ ದತ್ತ ಸಂಖ್ಯೆಗಳಿಂದ ನಮಗೆ ಕಂಡುಹಿಡಿದಿರುವಂತಹ ಲಾಸಹ ಮತ್ತು ಆ ದತ್ತ ಸಂಖ್ಯೆಗಳ ನಡುವೆ ಇರುವಂತಹ ಗುಣಲಬ್ಧಗಳ ಸಹ ಸಂಬಂಧದ ಮೇಲೆ ಹೇಗೆ ನಾವು ಲೆಕ್ಕವನ್ನ ಮಾಡೋದು ಅನ್ನೋದನ್ನ ಕಲಿಯೋಣ. ಬರ್ತಾ ಈ 2 ಸಂಖ್ಯೆಗಳನ್ನ ಹೋಮ್ವರ್ಕ್ನ ಮಾಡ್ಕೊಂಬನ್ನಿ. 8 ಮತ್ತು 72ರ ಲಾಸಹ ಮತ್ತು ಮಾಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಹಾಗೆ ಎರಡನೇದು 94 ಮತ್ತು 528ರ ಲಾಸಹ ಮತ್ತು ಮಾಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಮಾಡ್ಕೊಂಬತ್ತೀರಲ್ವ ಮಕ್ಕಳ? ಇವು 2 ಲೆಕ್ಕವನ್ನು ಮಾಡಿದಾಗ ನಿಮಗೆ ಈ ಒಂದು ಕಾನ್ಸೆಪ್ಟ್ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಈ ಒಂದು ಕ್ಲಾಸಲ್ಲಿ ನಿಮಗೆ ಲಾಸಹ ಮತ್ತು ಮಾಸಹವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ಕಲ್ತಿದ್ದೀರಾ, ಮತ್ತೆ ಅದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.